ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಅಂದರೆ ದೊಡ್ಡ ಡ್ಯೂಬೆಲಿಗೆ ನಾನು ನಮ್ಮ ಶಿವಣ್ಣನ ಅಣಬೆ ಹುಡುಕ್ಲಿಕ್ಕೆ ಅಂತೇಳಿ ಬಂದಿದ್ದೀವಿ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ಎಲ್ಲ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದರಿಂದ ಇನ್ನೂ ಸ್ವಲ್ಪ ಜನ ಯೂಟ್ಯೂಬ್ ನೋಡೋರಿಗೆ ವೀಡಿಯೋ ತೋರಿಸುತ್ತೆ. ಹಾಗಾಗಿ ಈಗ ಅಣಬೆ ಹುಡ್ಕೊಂಡು ಹೊಂಟಿದ್ದೀವಿ. ನೋಡ್ತಾ ಇರ್ಬೋದು, ನಾನು ಮಳೆ ಬರ್ತಾಯಿದೆ ಸ್ನೇಹಿತರೆ. ಯಾಕಂದರೆ ನೋಡಿ ಜೂಮ್ ಆಗ್ತಾಯಿದ್ದೀನಿ. ಈ ಗುಂಡುಗಳಲ್ಲಿ ಹೋದರೆ ಕರಡಿ ಚಿರತೆ ಪಕ್ಕ ಇರುತ್ತೆ ಅಂತೇಳಿ ನಮ್ಮ ಊರಿನ ಜನ ಹೇಳ್ತಾರೆ ಸ್ನೇಹಿತರೆ. ಆದರೆ ಎಷ್ಟು ನಿಜ ಎಷ್ಟು ಸತ್ಯ ಗೊತ್ತಿಲ್ಲ. ಬಟ್ ಅಂತಾರೆ ಇವು ಹಿಂಗೆಲ್ಲ ಕಾಣ್ತಾ ಇದ್ದಾವೆ ನೋಡಿ. ನಮ್ಮ ಅಣಬೆ ಹುಡ್ಕೊಂಬಂದಿದ್ವಿ, ನಾಯಿ ಅಣಬೆ ಫ್ರೆಂಡ್ಸ್. ಆ ಗುಂಡ ಹತ್ರ ಯಾವಾಗಲೂ ಕರಡಿ ಇರುತ್ತೆ ಅಂತೆ. ಆದರೆ ನಾವಂತೂ ಅಲ್ಲಿಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಕರಡಿ ಇರುತ್ತಂತೆ, ಮತ್ತು ಹಾಗೆ ಹಂದಿಗಳು ಅವೆಲ್ಲ ಇರ್ತವಂತೆ. ಬಟ್ ಅವುಗಳ ಜಾಗದಲ್ಲಿ ನಾವು ಹೋಗ್ಬಾರ್ದು, ಅವಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಇಲ್ಲಿ ಕಾಣ್ತಾ ಇರೋ ಫಾರೆಸ್ಟ್ ಒಂದೇ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನೀವೆಲ್ಲ ನೋಡಿರೋವಂಥ ಕಾರೆಗುಂಡುಗಳು ಅಂತೇಳಿ ಕರೀತಾರೆ ಆ ಪ್ಲೇಸ್ಗಳು. ಅಲ್ಲಿ ಕರಡಿ ಯಾವಾಗಲೂ ಇರುತ್ತೆ ಅಂತೇಳಿ ನಮ್ಮೂರಿನ ಜನ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಹಾಗೆ ನಿಮಗೆ ಯಾವುದೇ ಒಂದು ಪ್ರಾಣಿ, ಯಾವುದೇ ಒಂದು ಇದು ಕಂಡ್ರೂ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕಂಡ್ರೆ ಅಂತ ನಿಮಗೂ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇವತ್ತು ರಾತ್ರಿ ತಾನೇ ಕೆದರಿದೆ ಕರಡಿ. ಹುಳ ಸಿಗ್ತಾವಂತೇಳಿ ಕೆದರಿದೆ. ಆದರೆ ಹುಳ ಸಿಕ್ಕಿದವೇ ಇಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೋಡಿ, ಬೇರುಗಳು ಅವೆಲ್ಲ ತಿನ್ನಲಿಕ್ಕೆ ಹಂದಿಗಳು ಕೆದರ್ತವೆ. ಈ ಥರ ಉಚ್ಚಿನ ಗಡ್ಡೆಗಳ ಹತ್ರನೇ ಜಾಸ್ತಿ ಕೆದರೋದು ಕರಡಿ ಆಗಲಿ ಯಾವುದಾದ್ರೂ. ನೋಡಿ ಸ್ನೇಹಿತರೆ, ಫ್ರೆಂಡ್ಸ್ ಹುಡುಕ್ತಾ ಇದ್ದೀವಿ, ಬರೀ ನಾಯಿ ಅಣಬೆ ಸಿಗ್ತಾ ಇದ್ದಾವೆ. ಬಟ್ ಇಂಥ ಒಂದು ಕಾಡಲ್ಲಿ ಈಗ ಇನ್ನೂ ಎದ್ದೇಳೋ ಟೈಮ್ ಇನ್ನೂ ಬಂದಿಲ್ಲ ಅನಿಸುತ್ತೆ. ಬಂದಿದ್ದರೆ ಇಷ್ಟೊತ್ತಿಗೆ ಮನಾರ ಸಿಕ್ಬಿಡೋ ಈ ಟೈಮ್ಗೆಲ್ಲ. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸಿಕ್ಕಾಬಟ್ಟೆ ನಾಯಿ ಅಣಬೆನೇ ಕಾಣ್ತಾ ಇದ್ದಾವೆ. ಎಲ್ಲ ಹುಡುಕ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇದೆಲ್ಲ ಬಯಲುಗಳು, ನಾವು ಸಿಕ್ಕಿರೋವಂಥ ಜಾಗಗಳಲ್ಲಿ ಹುಡುಕ್ತಾ ಇದ್ದೀವಿ. ಎಲ್ಲ ಬರೀ ನಾಯಿ ಅಣಬೆನೇ ಸಿಕ್ಕಿದ್ದಾವೆ. ಹಾಗೆ ನೋಡ್ತಾ ಇರ್ಬೋದು, ನಾನು ಹಿಂದ್ಗಡೆ ವ್ಯೂ, ಹಾಗೆ ಮುಂದ್ಗಡೆ ವ್ಯೂ ನೋಡಿ. ಇದು ಕೂಡ ಒಂದು ದೊಡ್ಡ ಫಾರೆಸ್ಟೇ, ದೊಡ್ಡ ಅಡವಿ ಅಂತೇಳಿ ಕರೀತಾರೆ. ನೋಡದೇ ಇರೋರಿಗೆ ಹೇಳ್ತಾ ಇರೋದು, ನೋಡಿರೋರಿಗೆಲ್ಲ ಗೊತ್ತು. ದಯವಿಟ್ಟು ಒಂದು ವಿಡಿಯೋನ ಲೈಕ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಜನಕ್ಕೆ ಬೂಸ್ಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡಿ. ನಿನ್ನ ನೆರಳಿನಂತೆ ನಾನು ಏನಪ್ಪ ಅಂದರೆ ಎಲ್ಲ ಕಡೆನೂ ಸಿಗ್ತಾ ಇದ್ದಾವೆ ನೋಡಿ. ಅಲ್ಲಿ ಕಾಣ್ತಾ ಇದ್ದಾವೆ, ಅವೆಲ್ಲ ಬರೀ ನಾಯಿ ಅಣಬೆ ನೋಡಿ ಸ್ನೇಹಿತರೆ. ಒಂದು ನಮ್ಮ ಅಣಬೆ ಸಿಗ್ತಾ ಇಲ್ಲ. ಎಲ್ಲ ಕಡೆನೂ ಬರೀ ನಾಯಿ ಅಣಬೆ ಇದ್ದಿದ್ದಾವೆ ನೋಡಿ. ನೋಡಿ ಇಲ್ಲಿ ಎದ್ದಿದ್ದಾವೆ, ಒಂದೆರಡು ಮಾತ್ರ ಎದ್ದಿದ್ದಾವೆ. ಅವು ನಾಯಿ ಅಣಬೆನೇ ಕಾಣ್ತಾ ಇದೆಯಲ್ಲ. ಹಾಂ, ಈ ಬಯಲೆಲ್ಲ ಹುಡುಕ್ತಾ ಇದ್ದೀವಿ, ಬರೀ ನಾಯಿ ಅಣಬೆನೇ ಸಿಗ್ತಾ ಇದ್ದಾವೆ. ಇನ್ನೂ ಅಣಬೆ ಎದ್ದಳ ಟೈಮ್ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೂ ಸ್ವಲ್ಪನಾದರೂ ನಮ್ಮ ಅಣಬೆ ಕಂಡ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ನಾವೇನಪ್ಪ ಅಂದ್ರೆ ನಾಯಿ ಅಣಬೆ ಅವು ನಾವು ಹತ್ರದಿಂದ ಹೋಗ್ತಾ ಇದ್ದೀವಿ, ಸಿಕ್ಕು ಇಲ್ಲಿ ಕಂಡು ಅಲ್ಲಿ ಕಂಡು ಅಂತ. ಬಟ್ ಎಲ್ಲ ನಾಯಿ ಅಣಬೆ ಫ್ರೆಂಡ್ಸ್. ನಮ್ಮ ಅಣಬೆ ಒಂದು ಸಿಕ್ಕಿಲ್ಲ ನಮಗಿನ್ನೂ. ಸಿಕ್ಕರೆ ಖಂಡಿತ ವಿಡಿಯೋನಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿನ್ನ ನೆರಳಿನಲ್ಲಿ ನಾನು, ಇದೆಲ್ಲ ಬಯಲಲ್ಲಿ ಎದ್ದಿದ್ದು ಸ್ನೇಹಿತರೆ ಹೋದ ವರ್ಷ ಬಂದಾಗ. ಬಟ್ ಈ ವರ್ಷ ಒಂದು ಕಾಣ್ತಾ ಇಲ್ಲ.
ಇದು ಈ ಫಾರೆಸ್ಟಲ್ಲಿ ಕರಡಿ ಚಿರತೆ ಎಲ್ಲ ಇರ್ತವೆ ಸ್ನೇಹಿತರೆ. ತುಂಬ ದೊಡ್ಡ ಫಾರೆಸ್ಟ್ ಇದು. ಸರಿ, ನೆಕ್ಸ್ಟ್ ಅಣಬೆ ಕಂಡಲ್ಲಿ ವೀಡಿಯೋ ಮಾಡ್ತೀನಿ, ಕಾಯ್ತಾರೆ. ಕಂಡ್ರೆ ಖಂಡಿತ ತೋರಿಸ್ತೀನಿ. ನನ್ನ ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಕೆಳಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿನೂ ಎದ್ದಿದ್ದಾವೆ. ಬಟ್ ಇವೂ ನಾಯಿ ಅಣಬೆ. ನಮ್ಮ ಅಣಬೆ ಎಲ್ಲಿ ಕಾಣ್ತಾ ಇಲ್ಲ. ಬಂದಿರೋ ಕೆಲಸ ವ್ಯಥ ಆಗುತ್ತೇನೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆಯಲ್ಲ, ಅವೇ ಕಾರುಗುಂಡುಗಳು ಅಂತೇಳಿ ಕರೀತಾರೆ. ಈ ಕಡೆ ಕಾರೆಗುಂಡುಗಳು ಅಂತೇಳಿ ನಮ್ಮೂರಲ್ಲಿ. ಅಲ್ಲಿ ಯಾವಾಗಲೂ ಕರಡಿ ಇರುತ್ತಂತೆ ಸ್ನೇಹಿತರೆ. ಪಕ್ಕ ಅಲ್ಲಿಗಂತೂ ನಾವು ಹೋಗೋಕ್ಕೆ ಸಾಹಸ ಮಾಡಲ್ಲ, ಯಾಕಂದರೆ ಅವುಗಳ ಜಾಗದಲ್ಲಿ ಅವು ಇರ್ತವೆ. ನಾವು ಹೋದರೆ ನಮ್ಮ ಮೇಲೆ ಬರ್ತವೆ. ಅದಕ್ಕಾಗಿ ಅವುಗಳ ತಂಟೆಗೆ ಹೋಗಲ್ಲ. ಫ್ರೆಂಡ್ಸ್, ಎಷ್ಟೆಲ್ಲ ಹುಡುಕ್ತಾ ಇದ್ದೀವಿ, ಬಟ್ ಎಲ್ಲಿ ಹೋದ್ರೂ ಬರೀ ನಾಯಿ ಅಣಬೆನೇ ಸಿಗ್ತಾ ಇದ್ದಾವೆ. ನೋಡ್ತಾ ಇರ್ಬೋದು.